ನೀವು ಕೂಡ ಗೃಹಲಕ್ಷ್ಮಿ ಸ್ಕೀಮ್‌ನ ಕೆಳಗೆ 2,000 ರೂಪಾಯಿ ತಗೋತಾ ಇದ್ದೀರಾ? ಹಾಗಿದ್ರೆ ನಿಮ್ಗೂ ಕೂಡ ಇನ್ ಮುಂದೆ 3 ಲಕ್ಷ ತನಕ ಲೋನ್ ಸಿಗುತ್ತೆ. ಹೇಗೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡೋಣ ಗೃಹಲಕ್ಷ್ಮಿ ಸ್ಕೀಮ್‌ನ ಅಡಿಯಲ್ಲಿ ಯಾರ್ಯಾರು 2,000 ರೂಪಾಯಿ ತಗೋತಾ ಇದ್ದಾರೋ ಅವ್ರಿಗೆ ಗೃಹಲಕ್ಷ್ಮಿ ಸಂಘದ ಕೆಳಗಡೆ 3 ಲಕ್ಷ ತನಕ ಅಂದ್ರೆ 50,000ದಿಂದ 3 ಲಕ್ಷ ತನಕ ಲೋನ್ ಸಿಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಗವರ್ಮೆಂಟ್ ಗೃಹಲಕ್ಷ್ಮಿ ಹಣವನ್ನ ಯಾರ್ಯಾರು 2,000 ರೂಪಾಯಿ ತಗೋತಾ ಇದ್ದಾರೋ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ತಗೊಂಡ್ಬಂದಿದೆ. ಏನಪ್ಪಾ ಅಂತಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಯಾರ್ಯಾರು ತಗೋತಾ ಇದ್ದಾರೋ ಆ 2,000 ರೂಪಾಯಿ ಜೊತೆಗೆ ನಿಮ್ಗೆ 50,000ದಿಂದ 3 ಲಕ್ಷ ತನಕ ಗೃಹಲಕ್ಷ್ಮಿ ಸಂಘದ ಕೆಳಗಡೆ ಲೋನ್ ಸಿಗುತ್ತೆ. ಈ ಗೃಹಲಕ್ಷ್ಮಿ ಸಂಘದಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಸಿಗುತ್ತೆ, ಆರ್ಥಿಕ ಭದ್ರತೆ ಸಿಗುತ್ತೆ. ಹೆಣ್ಮಕ್ಳು ಯಾರಾದ್ರೂ ಏನಾದ್ರೂ ಬಿಸ್ನೆಸ್ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು ಅಥವಾ ಸ್ವಂತದಾಗಿ ಏನಾದ್ರು ತೆಗಿಬೇಕು ಅಂತ ಇರೋರಿಗೆ ಈ ಸಂಘದ ಅಡಿಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲನ ಕೊಡ್ತಾರೆ. ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಸಹಕಾರ ಸಂಘದ ಬಗ್ಗೆ ಎ ಟು ಝೆಡ್ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಮಾಹಿತಿ ಸಿಗುತ್ತೆ, ಅದರಿಂದ ಏನು ಯೂಸ್ ಆಗಲ್ಲ. ಸೊ ಮೊದಲು ನಾವು ಈ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಎಲ್ಲರಿಗೂ ಗೊತ್ತಾಯಿದೆ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ. ಮನೆಯಲ್ಲಿ ಮುಖ್ಯ ಮಹಿಳೆಯರಿಗೆ, ಆರ್ಥಿಕವಾಗಿ ಹಿಂದುಳಿದ ಫ್ಯಾಮಿಲಿಯಲ್ಲಿ ಮೇನ್ ಮೆಂಬರ್ ಯಾರಿರ್ತಾರೆ, ವುಮೆನ್ಸ್ ಯಾರಿರ್ತಾರೆ ಅವ್ರಿಗೆ 2,000 ರೂಪಾಯಿ ಬರ್ತಾ ಇದೆ. ಈ 2,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಬಟ್ ಅದೆಷ್ಟೋ ಜನಕ್ಕೆ ಈಗ ತಿಂಗಳಿಗೆ ಬರ್ತಾ ಇಲ್ಲ, 1.5 ತಿಂಗಳು 2 ತಿಂಗಳಿಗೊಮ್ಮೆ ಆಗ್ತಾ ಇದ್ದಾರೆ. ಇಷ್ಟು ಸಾಕಾಗುತ್ತಾ? 2,000 ರೂಪಾಯಿಲಿ ತಿಂಗಳ ಪೂರ್ತಿ ನಡೆಯುತ್ತಾ? ಇಲ್ಲ ಅಲ್ವಾ? ಅದರಿಂದ ಗವರ್ಮೆಂಟ್ ಅವರು ಈ ಒಂದು ಹೊಸ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತ ಒಂದು ಹೊಸ ಸ್ಕೀಮ್ ನ ತೆಗೆದಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮಹಿಳೆಯರಿಗೆ ಅಥವಾ ಮನೆಯಲ್ಲಿ ಯಾರಾದ್ರೂ ಕಷ್ಟ ಏನಾದ್ರು ಬಂದ್ರೆ, ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಥವಾ ಮನೆ ನಡೆಯೋದಕ್ಕೆ ಫೈನಾನ್ಸ್ ಸಾಕಾಗಲ್ಲ ಅಂತವ್ರಿಗೆ, ಶಿಕ್ಷಣಕ್ಕೆ, ಮಕ್ಳೇನಾದ್ರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಇದ್ರೆ ಅದಕ್ಕೆ ಖರ್ಚಿಗೆ ಎಲ್ಲದಕ್ಕೂ ಹೆಲ್ಪ್ ಆಗೋವಂಗೆ ನಿಮ್ಗೆ 50,000ದಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷ ತನಕ ನಿಮ್ಗೆ ಲೋನ್ ಕೊಡ್ತಾರೆ. ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾರೆ. ಸಪೋಸ್ ಏನಾದ್ರು ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಅಥವಾ ಏನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಆ ಹಣದ ಕೊರತೆಯಿಂದ, ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಏನು ಇಲ್ಲದೆ ಅವರು ಏನು ಮಾಡಕ್ಕಾಗಲ್ಲ. ಎಷ್ಟೋ ಲೇಡೀಸ್ ಏನ್ ಮಾಡ್ತಿರ್ತಾರೆ, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಫೈನಾನ್ಸ್ ಸಲುವಾಗಿ ಗುದ್ದಾಡ್ತಿರ್ತಾರೆ. ಅವ್ರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಕ್ಕರೆ ಅವರು ಏನಾದ್ರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಇನ್ನೆಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆಗಳಿರುತ್ತೆ, ಅವ್ರಿಗೆ ಹಾಸ್ಪಿಟಲ್ ತೋರಿಸ್ಕೊಳ್ಳೋಕ್ಕೂ ಕೂಡ ಅಮೌಂಟ್ ಇರಲ್ಲ. ಈ 2,000 ರೂಪಾಯಿಲಿ ಏನೂ ಆಗಲ್ಲ. ತಿಂಗಳಿಗೆ 2,000 ರೂಪಾಯಿ ಕೊಟ್ರೆ ಒಂದು ರೇಷನ್ಗೂ ಆಗೋದಿಲ್ಲ, ಒಂದು ಹಾಸ್ಪಿಟಲ್ಗೂ ಆಗೋದಿಲ್ಲ, ಒಂದು ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟೋಕ್ಕೂ ಆಗೋದಿಲ್ಲ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಯೋಚನೆ ಮಾಡಿ ಈ ಸ್ಕೀಮ್ನ ತಂದಿದ್ದಾರೆ. ಈ ಗೃಹಲಕ್ಷ್ಮಿ ಸಹಕಾರ ಸಂಘದ ಕೆಳಗಡೆ ನೀವು ಶಿಕ್ಷಣಕ್ಕಾಗ್ಬೋದು, ಆರೋಗ್ಯಕ್ಕಾಗ್ಬೋದು, ಬಿಸ್ನೆಸ್ಸಿಗಾಗ್ಬೋದು, ಎಲ್ಲದಕ್ಕೂ ನೀವು ಈಸಿಯಾಗಿ ಲೋನ್ನ ತಗೋಬಹುದು. ಫಸ್ಟ್ ನಾವು ತಿಳ್ಕೊಳ್ಳೋಣ ಈ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತಂದ್ರೆ ಏನು ಅಂತ. ಈ ಗೃಹಲಕ್ಷ್ಮಿ ಸಹಕಾರ ಸಂಘ ಅನ್ನೋದು ಒಂದು ಗೌರ್ಮೆಂಟ್ ಸಪೋರ್ಟ್ ಜೊತೆಗೆ ಸ್ಟಾರ್ಟ್ ಆಗ್ತಿರುವಂತ ಒಂದು ಸಂಘ. ಇದು ಯಾವುದೇ ಬ್ಯಾಂಕ್ ಇಂದ ಕೊಡುವಂತ ಸಾಲ ಅಲ್ಲ ಅಥವಾ ಯಾವುದೇ ಫೈನಾನ್ಸ್ ಕಂಪನಿಯಿಂದ ಕೊಡುವಂತ ಸಾಲ ಅಲ್ಲ. ಇದು ಒಂದು ಬಹುದ್ದೇಶ ಹೊಂದಿರುವ ಸಹಕಾರ ಸಂಘ. ಅಂದ್ರೆ ಜನಗಳಿಗೆ ಎಲ್ಲಾ ರೀತಿಯಾಗಿ, ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದ ಫ್ಯಾಮಿಲಿಗಳಿಗೆ ಎಲ್ಲಾ ರೀತಿಯಾಗಿ ಹೆಲ್ಪ್ ಆಗ್ಲಿ ಅನ್ನೋ ರೀತಿ ಸ್ಟಾರ್ಟ್ ಆಗಿರೋ ಒಂದು ಸಹಕಾರ ಸಂಘ. ಇನ್ನು ಈ ಸಂಘದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನೋಡೋದಾದ್ರೆ ಎಲ್ಲರಿಗೂ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗಬೇಕು. ಈಗ ಆಲ್ಮೋಸ್ಟ್ ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಳು ಸಾಲನ ಕೊಡ್ತಾ ಇದ್ರೆ ಬಡ್ಡಿ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲರೂ ಬಿಸ್ನೆಸ್ ಮಾಡೋ ಏನಾರ ಆಕಾಂಕ್ಷೆ ಹೊಂದಿದ್ರೆ, ಲೇಡೀಸ್ ಆಗಿರ್ಬೋದು, ಯಾರೇ ಬಡ ಕುಟುಂಬದಿಂದ ಬಂದವರಾಗಿರ್ಬೋದು, ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದ್ರು ಸ್ವಂತವಾಗಿ ಸ್ಟಾರ್ಟ್ ಮಾಡ್ಬೇಕನ್ನೋರಿಗೆ ಅದೊಂದು ಫೈನಾನ್ಸ್ ಹೆಲ್ಪ್ನ ಕೊಡಬೇಕು ಅನ್ನೋದು ಈ ಸಂಘದ ಮುಖ್ಯ ಉದ್ದೇಶ. ಮತ್ತೆ ಏನಪ್ಪಾ ಅಂದ್ರೆ ಈ ಸಂಘದಲ್ಲಿ ನಾವು ಸಾಲನ ತಗೋಬೇಕು, ನೀವೇನಾದ್ರೂ ಸಾಲನ ತಗೋಬೇಕಂದ್ರೆ ಮೊದಲಿಗೆ ನೀವು ಇಲ್ಲಿ ಸ್ವಲ್ಪ ಅಮೌಂಟ್ ನ ರಿಸರ್ವ್ ಮಾಡ್ಬೇಕು, ಸೇವಿಂಗ್ಸ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ನಿಮ್ಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಈ ಈ ಸಹಕಾರ ಸಂಘದ ಮುಖ್ಯ ಉದ್ದೇಶ ಬಡವರಿಗೆ ಸಹಾಯ ಆಗ್ಲಿ ಅನ್ನೋದು, ಮತ್ತೆ ಅವರ ಅಮೌಂಟ್ ಸೇವ್ ಆಗ್ಲಿ ಅನ್ನೋದು. ಇನ್ನು ಈ ಸಂಘದ ಮೂಲಕ ಮಹಿಳೆಯರಿಗೆ ಎಷ್ಟು ಸಾಲ ಸಿಗುತ್ತೆ ಅಂತಂದ್ರೆ 50,000 ಸಿಗುತ್ತೆ, 1 ಲಕ್ಷನೂ ಸಿಗುತ್ತೆ, 2 ಲಕ್ಷನೂ ಸಿಗುತ್ತೆ, 3 ಲಕ್ಷನೂ ಸಿಗುತ್ತೆ. ನಿಮ್ಮ ಅವಶ್ಯಕತೆ ಎಷ್ಟಿದೆ ಅದ್ರ ಮೇಲೆ ನೀವು ಸಾಲನ ತಗೋಬಹುದು. ಡಾಕ್ಯುಮೆಂಟ್ಸ್ ಏನು ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರಲ್ಲ, ಅದೇ ಮೇನ್ ಬೇಸ್ ಆಗುತ್ತೆ. ಅದ್ರ ಬೇಸ್ ಮೇಲೆ ನೀವು ಸಾಲ ತಗೋಬಹುದು. ಇನ್ನು ಯಾವ್ಯಾವ ಉದ್ದೇಶಕ್ಕೆ ನಾವು ಸಾಲನ ತಗೋಬಹುದು ಅಂತಂದ್ರೆ ಮನೆ ಖರ್ಚಿಗೆ ತಗೋಬಹುದು, ಮಕ್ಕಳ ಶಿಕ್ಷಣಕ್ಕೆ ತಗೋಬಹುದು, ಮತ್ತೆ ಹೆಲ್ತ್ ಪ್ರಾಬ್ಲಮ್, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅದಕ್ಕೂ ನಾವು ತಗೋಬಹುದು. ಬಿಸ್ನೆಸ್ ಮಾಡೋರು ಕೂಡ ತಗೋಬಹುದು, ಸಣ್ಣ ಸಣ್ಣ ವ್ಯಾಪಾರಕ್ಕೂ ತಗೋಬಹುದು, ಹಸು ತಗೊಳಕ್ಕೆ, ಕುರಿ ತಗೊಳಕ್ಕೆ, ಡೈರಿ ಏನಾದ್ರು ಮಾಡೋರು ಇದ್ರೆ ಅಂತವ್ರು ಕೂಡ ತಗೋಬಹುದು, ಮತ್ತೆ ವಾಹನ ಖರೀದಿ ಮಾಡೋಕೆ, ಮನೆ ಕಟ್ಟೋಕೆ, ಇಂತ ಎಲ್ಲ ಉದ್ದೇಶಗಳಿಗೆ ನೀವು ಇದರಲ್ಲಿ ಸಾಲವನ್ನ ತಗೋಬಹುದು. ಇನ್ನು 3 ಲಕ್ಷ ತನಕ ಸಾಲ ಕೊಡ್ತಾ ಇದ್ದಾರೆ, ಮೊದಲೇ ಗೌರ್ಮೆಂಟ್ ಅವ್ರು ಕೊಡ್ತಾ ಇದ್ದಾರೆ. ಬಡ್ಡಿ ಎಷ್ಟಿರುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಡ್ಡಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬ್ಯಾಂಕ್ ಮತ್ತೆ ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಿಂತ ಇಲ್ಲಿ ಬಡ್ಡಿ ಕಮ್ಮಿನೇ ಇರುತ್ತೆ. ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ನಿಮ್ಗೆ ತಿಳಿಸ್ಕೊಡ್ತಾರೆ ಎಷ್ಟು ಬಡ್ಡಿ ಏನು ಅಂತ. ಇದರಲ್ಲಿ ಸಾಲ ಪಡೆಯೋಕ್ಕೂ ಮುಂಚೆ ನೀವು ಇದರಲ್ಲಿ ಸ್ವಲ್ಪ ಸಮಯ ಸೇವಿಂಗ್ಸ್ ಮಾಡ್ಬೇಕಾಗುತ್ತೆ. ಕೆಲವೊಂದು ತಿಂಗಳು ಇದರಲ್ಲಿ ಸೇವಿಂಗ್ಸ್ ಮಾಡಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಅಮೌಂಟ್ ಅಲ್ಲಿ ಸೇವಿಂಗ್ ಕೂಡ ಆಗಿರುತ್ತೆ.
ಇನ್ನು ಈ ಗೃಹಲಕ್ಷ್ಮಿ ಸಹಕಾರ ಸಂಘದ ಸದಸ್ಯರಾಗಲು ಏನೇನು ಅರ್ಹತೆ ಇರ್ಬೇಕಂತ ಅಂದ್ರೆ, ಗೃಹಲಕ್ಷ್ಮಿ ಸ್ಕೀಮ್‌ನ ಕೆಳಗಡೆ ₹2,000 ಕೊಡ್ತಾರಲ್ಲ, ಅದನ್ನ ತಗೋತಾ ಇರ್ಬೇಕು. ಮಹಿಳೆಯರಾಗಿರ್ಬೇಕು, ಕರ್ನಾಟಕದ ನಿವಾಸಿ ಆಗಿರ್ಬೇಕು, ಮತ್ತೆ ಈ ಸಂಘದ ಕೆಳಗಡೆ ಏನೇನು ನಿಯಮಗಳಿದೆಯಲ್ಲ ಅದನ್ನ ಒಪ್ಕೋಬೇಕು. ಇನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ, ಇದರಲ್ಲಿ ನೀವು ಫಸ್ಟ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೇಕು ಅಂತ. ಇನ್ನು ಎಷ್ಟು ಸೇವಿಂಗ್ಸ್ ಮಾಡ್ಬೇಕು, ಎಷ್ಟು ತಿಂಗಳ ತನಕ ಸೇವಿಂಗ್ಸ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಪ್ರತಿ ತಿಂಗಳು ನೀವು ₹100 ಅಥವಾ ₹200ನ ಸೇವಿಂಗ್ಸ್ ಮಾಡ್ಬೇಕು. ನೀವು ಸೇವಿಂಗ್ಸ್ ಮಾಡ್ತಾ ಮಾಡ್ತಾ 6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ನಿಮ್ಗೆ ಇಲ್ಲಿ ಸಾಲನ ತಗೊಳಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಇನ್ನು ಈ ಸಂಘಕ್ಕೆ ಹೇಗೆ ಸೇರ್ಬೇಕು? ಅಪ್ಲಿಕೇಶನ್ ಪ್ರೋಸೆಸ್‌ನ ನೋಡೋದಾದ್ರೆ, ಈ ಸಹಕಾರ ಸಂಘ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಈ ಸಹಕಾರ ಸಂಘದ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ಗ್ರಾಮ ಪಂಚಾಯತ್, ತಾಲೂಕ್ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸ್ಥಳೀಯ ಸಹಕಾರ ಸಂಘ ಕಚೇರಿ. ಈ ಎಲ್ಲ ಕಡೆ ನಿಮ್ಗೆ ಈ ಸಹಕಾರ ಸಂಘದ ಬಗ್ಗೆ ಮಾಹಿತಿನ ಕೊಡ್ತಾರೆ. ನಿಮ್ಗೇನಾದ್ರೂ ಕನ್ಫ್ಯೂಷನ್ಸ್ ಅಥವಾ ಡೌಟ್ ಇದ್ರೆ ನೀವು ಅಲ್ಲಿ ಕೇಳ್ಕೋಬಹುದು. ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮ್ಗೆ ಅಲ್ಲೇ ಕೊಡ್ತಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ನೀವು ಅದನ್ನ ಫಿಲ್ ಮಾಡಿ, ಹೇಗೆ ಸೇವಿಂಗ್ಸ್‌ನ ಮಾಡ್ಬೇಕು, ಸಾಲದ ನಿಯಮ ಏನು ಎಲ್ಲಾ ಪೂರ್ತಿ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಕೊಡ್ತಾರೆ. ಈ ಎಲ್ಲಾ ಡೀಟೇಲ್ಸ್ ಕೊಟ್ಮೇಲೂ ನಿಮ್ ತಲೆಯಲ್ಲಿ ಬರೋ ಸಾಮಾನ್ಯ ಕ್ವೆಶ್ಚನ್ಸ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಕಮೆಂಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಹೇಳ್ಬಿಡ್ತೀವಿ. ಕೆಲವೊಬ್ರು ಅಂತಾರೆ ನಮ್ಗೆ ₹2,000 ಬರ್ಲಿಲ್ಲ ಅಂದ್ರೆ ನಾವು ಇದಕ್ಕೆ ಸೇರ್ಬೋದಾ ಅಂತ. ಇಲ್ಲ, ನಿಮ್ಗೆ ₹2,000 ಬರ್ತಾ ಇಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಸ್ಕೀಮ್‌ನ ಫಲಾನುಭವಿಗಳು ಆಗಿರೋದಿಲ್ಲ. ಯಾರ್ಯಾರು ಗೃಹಲಕ್ಷ್ಮಿ ಸ್ಕೀಮ್‌ನ ಫಲಾನುಭವಿಗಳು ಅಂದ್ರೆ ಗೃಹಲಕ್ಷ್ಮಿ ಸ್ಕೀಮ್‌ನ ಕೆಳಗಡೆ ಯಾರ್ಯಾರಿಗೆ ₹2,000 ಬರ್ತಾ ಇಲ್ವೋ ಅಂತವರಿಗೆ ಈ ಸಹಕಾರ ಸಂಘದಲ್ಲಿ ಲೋನ್ ತಗೊಳಕ್ಕೆ ಆಗಲ್ಲ. ಮತ್ತೆ ಇದರಲ್ಲಿ ಎಲ್ಲರಿಗೂ ಸಾಲ ಸಿಗುತ್ತಾ ಅಂತ ನೋಡೋದಾದ್ರೆ ಇಲ್ಲ. ನೀವು ಇದರಲ್ಲಿ ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ. ಮೊದಲು ನೀವು ಸೇವಿಂಗ್ಸ್ ಮಾಡ್ಬೇಕು. ಮತ್ತೆ ಅದ್ರ ಕೆಳಗಡೆ ಏನೇನ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ಬೇಕು. ಅಂತವರಿಗೆ ಸಿಗುತ್ತೆ. ಮತ್ತೆ ಇದು ಮೋಸನಾ ಅಂತ ಜಾಸ್ತಿ ಜನ ಕೇಳ್ತಾ ಇರ್ತಾರೆ. ಮತ್ತೆ ಎಷ್ಟೋ ಜನ ಕಮೆಂಟ್ ಮಾಡೋದು ಇದು ಫೇಕ್ ಅಂತ. ಇದು ಗವರ್ನಮೆಂಟ್‌ನ ಸಹಕಾರ ಬೆಂಬಲದೊಂದಿಗೆ ಸ್ಟಾರ್ಟ್ ಆಗಿರುವಂತ ಸಂಘ. ಇದರ ಅಧಿಕೃತ ಮಾಹಿತಿಯನ್ನ ನೀವು ಗವರ್ನಮೆಂಟ್ ಕಚೇರಿಯಲ್ಲಿ ತಗೋಬಹುದು ಬೇಕಂದ್ರೆ. ಇನ್ನು ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಸ್ಕೀಮ್‌ನ ಕೆಳಗಡೆ ಎಷ್ಟೋ ಮಹಿಳೆಯರು ₹2,200 ದುಡ್ಡನ್ನ ತಗೊಂಡಿದ್ದಾರೆ. ಇದು ಅವರ ಎಷ್ಟು ಅವಶ್ಯಕತೆಯನ್ನ ಪೂರೈಸಿದೆ. ಈ ಗೃಹಲಕ್ಷ್ಮಿ ಸಹಕಾರ ಸಂಘದ ಡೀಟೇಲ್ಸ್ ಯಾವ ಡಿಸ್ಟ್ರಿಕ್ಟ್‌ನ ಡೀಟೇಲ್ಸ್ ಬೇಕು ಅನ್ನೋದು ನೀವು ನಮಗೆ ಕಮೆಂಟ್ ಮಾಡಿ. ನಾನು ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಯುಕ್ತ ವಿಡಿಯೋಸ್‌ಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.